ಇದನ್ನು ಇಂಪಾರ್ಟೆಂಟಾಗಿ ನಾವು ಇದನ್ನು ಗ್ರಾಸ್ಪ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಆದಷ್ಟು ನಾವು ಈ ಎಂಡೋಕ್ರೈನ್ ಡಿಸ್ಟರ್ಪ್ಟರ್ಸಿಂದ ದೂರ ಇರ್ತಕ್ಕಂಥದ್ದು. ಎರಡನೇದು, ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಏನು ಇನ್ಫ್ಲುಯೆನ್ಸ್ ಮಾಡಬಹುದು ಎಗ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಕಡಿಮೆ ಮಾಡ್ತಕ್ಕಂಥದ್ದು ಏನೇನಿದೆಯೋ ಅದರಿಂದ ಆದಷ್ಟು ದೂರ ಇರೋದನ್ನು ನಾವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇವೆಲ್ಲ ಕೆಲವು ಕಾಸಸ್ ಅಂತ ನಾವು ನೋಡ್ಬೋದು. ಈ ಇವಾಗ ಪ್ರೈಮರಿ ಓವೇರಿಯನ್ ಫೇಲ್ಯೂರ್ ಅಥವಾ ಮುಟ್ಟು ಬೇಗ ನಿಲ್ಲುವ ಒಂದು ಸಾಧ್ಯತೆಯನ್ನು ಹೆಣ್ಮಕ್ಳಲ್ಲಿ ನಾವು ನೋಡಿದಾಗ ಇವು ಕೆಲವು ಕಾರಣಗಳು ಅಂತ ಹೇಳ್ಬೋದು. ಸೊ ಈ ರೀಸನ್ಸ್ನ ನಾವು ನೋಡಿದಾಗ ಮೊದಲನೇದಾಗಿ ಈ ಪ್ರೈಮರಿ ಓವೇರಿಯನ್ ಫೇಲ್ಯೂರ್ ಅಥವಾ ಎಗ್ ಕ್ವಾಲಿಟಿ ಕಮ್ಮಿ ಆಗಿದೆ ಅಂದಾಗ ಅಫ್ಕೋರ್ಸ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗದು ಹೆಲ್ಪ್ ಆಗುತ್ತೆ. ಆಹಾರದಿಂದ ನಮ್ಗೆ ಸಾಕಷ್ಟು ಮಟ್ಟಿಗೆ ನಾವು ಆರ್ಗ್ಯಾನಿಕ್ ಆಗಿರ್ತಕ್ಕಂಥದ್ದು ಅಥವಾ ಹಣ್ಣು ತರಕಾರಿನ ಹೆಚ್ಚಾಗಿ ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್ಗೆ ಅದರದ್ದು ಆಕ್ಸಿಜನೇಷನ್ ಆಗಲಿ ಅಥವಾ ಅದಕ್ಕೆ ನ್ಯೂಟ್ರಿಷನ್ ಸಪ್ಲೈ ಆಗಲಿ ಅದೆಲ್ಲ ಎನ್ಹ್ಯಾನ್ಸ್ ಆಗುತ್ತೆ. ಸೊ ದೇಹದಲ್ಲಿ ಇರ್ತಕ್ಕಂಥ ಎನ್ಸೈಮ್ಯಾಟಿಕ್ ಆ್ಯಕ್ಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಫಾಲಿಕಲ್ಸ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ.